ನೋಡಿ ಇದೇ ನಂದಿ ಹಿಲ್ಸ್ ಅಂತ. ಅಣ್ಣ ಬಂದ ಸಾಕ್ಬಿಡಿ. ಒಂದ್ ಕಡೆ ಕ್ಲೌಡು ಇನ್ನೊಂದ್ ಕಡೆ ಕ್ರೌಡು. ಇನ್ನು ಜೋರಾಗಿ ಕಿಡ್ಸ್ರಪ್ಪ. ಕೈ ಮರ ಇರೋದಕ್ಕೆ ಇದನ್ನ ನಲ್ಲಿಕಾಯಿ ಬಸವಣ್ಣ ಅಂತ ಕರೀತಾರೆ. ಹೇಳೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಏನು ತಿರ್ಗಾ ಸ್ಪೆಂಡರ್ ಪ್ಲೇಸ್ ಎತ್ಕೊಂಡು ಎಲ್ಲೋ ಲಾಂಗ್ ಡ್ರೈವ್ ಹೋಯ್ತವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಇಲ್ಲೇ ನಿಯರ್ ನಂದಿ ಹಿಲ್ಸ್ ಹೋಗ್ತಾ ಇರೋದು, ಸನ್ರೈಸ್ ನೋಡೋಣ ಅಂತ. 2 ಗಾಡಿ ಏರ್ಪೋರ್ಟ್ ಒಳಗೆ ಬರ್ತಾರೆ ಡೈರೆಕ್ಟಾಗಿ. ಏರ್ಪೋರ್ಟ್ ಒಳ್ಳೆ ಮೀಟಪ್ ಪಾಯಿಂಟು, ಅಲ್ಲೋಗಿ ಅವ್ರನ್ನ ಮೀಟ್ ಮಾಡೋಣ. ಅಣ್ಣ ಬಂದ ಸೊ ಸ್ನೇಹಿತರೆ ಬಂದಿದ್ದಾರೆ ಅವರು. ಹೋಗ್ತಾ ಇದ್ದೀವಿ ನಂದಿ ಹಿಲ್ಸ್ ಕಡೆಗೆ. ನಂದಿ ಹಿಲ್ಸ್ ಒಂದು ಕಡೆ ಮೂನ್ ಸೆಟ್ ಆಗ್ತಾ ಇದೆ, ಇನ್ನೊಂದು ಕಡೆ ಸನ್ರೈಸ್ ಆಗ್ತಾ ಇದೆ. ಒಂದು ಕಡೆ ಕ್ಲೌಡು ಇನ್ನೊಂದು ಕಡೆ ಕ್ರೌಡು. ಎಲ್ಲ ನೋಡಿ. ಇನ್ನೂ ಜೋರಾಗಿ ಕಿಡ್ಸ್ರಪ್ಪ. A few minutes later. ಸ್ಲೋಗನ್ ಹೇಳು, ಟಕ ಟಕ ಅಂತ ಹೇಳ್ಬಿಡ್ಬೇಕು. ಕೆಟ್ಟಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ನೋಡಿ ಇದೇ ನಂದಿ ಹಿಲ್ಸ್ ಅಂತ, ಎಲ್ಲ ನೋಡ್ಕೊಂಬಿಡಿ. ನಮ್ಮಂತ ಸಿಂಗಲ್ಸ್ಗೇನಲ್ಲ. ಇವನ್ ತಲೆ ಕೆಡ್ಸ್ಕೊಬಿಡಿ, ಅವಾಗ ಅಡ್ಡ ಬರ್ತಾ ಇರ್ತಾನೆ. ಏನು ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗ್ತೀವಿ. ಈಗ ಏನು ಕಾಣ್ತದೆ ಅಂತ ತೋರಿಸಿ ಹಿಡ್ಕಾಯ್ತೆ ವ್ಯೂ ಪಾಯಿಂಟು ನಿನ್ಗಿಂತಾನೇನೋ. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ವಿ ವೆಪನ್ ಇದು. ಜೈಲೇನೋ ವೆಪನ್ ಸ್ಟೋರ್ ರೂಮ್ ಅನ್ಸುತ್ತೆ. ಗನ್ನು ಗನ್ನೆಲ್ಲ ಯೂಸ್ ಮಾಡ್ತಾ ಇದ್ದ ಯೂಸ್ ಮಾಡ್ತಾ ಇದ್ರು. ನೋಡಿ ತಪ್ಪಾಯ್ತು ಇದು. ಇದೇ ಮೋಸ್ಟ್ಲಿ ನಲ್ಲಿಕಾಯಿ ಮರ. ಈ ನಲ್ಲಿಕಾಯಿ ಮರ ಇರೋದಕ್ಕೆ ಇದನ್ನು ನಲ್ಲಿಕಾಯಿ ಬಸವಣ್ಣ ಅಂತ ಕರೀತಾರೆ. ಬ್ರಹ್ಮಾಶ್ರಮ ಅಂತ ಇದು. ಕೇವು ಮೋಸ್ಟ್ಲಿ ಯಾವಾಗ ತಪಸ್ ಮಾಡ್ತಾಯಿದ್ರು ಅನ್ಸುತ್ತೆ ಕೂತ್ಕೊಂಡು. ಶೂ ಬಿಚ್ಚಬೇಕು, ಅದು ಸೇಮ್ ಇಲ್ಲ. ಹೋಗೋಣ ಬನ್ನಿ. Desde acabo de construir.
ಇನ್ನು ಐತಿತ್ತಲ್ಲ ಹಾಂ ವ್ಯೂ ಪಾಯಿಂಟ್. ಅದು ಕಣ ಕುತ್ಕೊಳ್ಳೋಕೆ ಒಳ್ಳೆ ಜಾಗ. ಅಮೃತಸರ ಇದು ಪುಷ್ಕರ್ಣಿ. ನಂದಿ ಹಿಲ್ಸ್ ಮುಗೀತು, ಹೊಡ್ತಾ ಇದ್ದೀವಿ ಈಗ. ಬೇರೆ ಇನ್ನೆಲ್ಲೂ ಪ್ಲ್ಯಾನ್ ಇಲ್ಲ, ಮನೆಗೆ ಹೋಗೋದೆ. ಹಲೋ ಹಲೋ ಎಲ್ಲಿದ್ಯಾ? ಹಲೋ, ಎಲ್ಲಿದ್ದೀರಾ? ನಾವು ನಂದಿ ಬೆಟ್ಟದಿಂದ ಕೆಳಗೆ ಬಂದು ಇನ್ನೊಂದು ರೈಟ್ ಕ್ರಾಸ್ ಆಗುತ್ತಲ್ಲ ದೇವನಹಳ್ಳಿ ಕಡೆಗೆ ರೋಡಲ್ಲಿ ಬರ್ತಿರ್ತೀನಿ ನಿಧಾನಕ್ಕೆ ಅಂದೆ. ಹಾಂ ಹಾಂ. A few minutes later. ನಂದು ಸ್ಪೆಂಡರ್ ಪ್ಲಸ್ ಗುರು ಕೊಟ್ಬಿಟ್ಟು ನಾನು MT-15 ಓಡಿಸ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಗುರು, ಫೀಲಿಂಗ್ ಮಾತ್ರ. ಸ್ಪೆಂಡರ್ ಪ್ಲಸ್ ಓಡಿಸಿ ಬೇಜಾರಾಗ್ಬಿಟ್ಟೈತೆ ನಿಜವಾಗ್ಲೂ. ತಗೋಬೇಕು, ನಾನು ಹತ್ರದಲ್ಲೇ ತೊಗೊತಾ ಇದ್ದೀನಿ. 70 ಏನೇನೋ ಅನ್ನಿಸ್ತಲ್ಲ ಗುರು ಇದರಲ್ಲಿ. ಸ್ಪೆಂಡರ್ ಪ್ಲಸ್ ಹಾಕಿದ್ರೆ ಇಷ್ಟೊತ್ತಿಗೆ ಅಲ್ಲಾಡೋಗಿರೋದು 70ಕ್ಕೆ. ಗುರು ಸಕ್ಕತ್ತಾಯ್ತು ಗುರು ಫೀಲಿಂಗು. ಏನು ಸಕ್ಕತ್ತಾಯ್ತು. ಆ ಸ್ಪೆಂಡರ್ ಪ್ಲಸ್ ಓಡಿಸಿ ಜೀವನದ ಮೇಲೆ ವಿರಕ್ತಿ ಎತ್ಕೊಂಡ್ಬಿಟ್ಟೈತೆ ನನಗೆ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.